ಅಧಿವೇಶನದಲ್ಲಿ ಮುನಿರತ್ನ ಪ್ರಕರಣದ ಬಗ್ಗೆ ಚರ್ಚೆ ಆಯಿತು. ಚರ್ಚೆ ಆಗುವಂಥ ಟೈಮಲ್ಲಿ ಗಲಾಟೆ ಗದ್ದಲ ಕೂಡ ಆಗಿದೆ. ಮುನಿರತ್ನ ಪ್ರಕರಣ ಕೋರ್ಟ್ನಲ್ಲಿ ಇದ್ರೂ ಕೂಡ ಚರ್ಚೆಗೆ ಅವಕಾಶ ಕೊಡಲಾಗಿದೆ ಅಂತ ರೇವಣ್ಣ ಅವರು ಆಗ್ರಹಿಸ್ತಾರೆ. ಅಂದರೆ ತಮ್ಮ ವಿರುದ್ಧದ ಕೇಸ್ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅಂತ ರೇವಣ್ಣ ಕೂಡ ಆಗ್ರಹ ಮಾಡ್ತಾರೆ. ಚರ್ಚೆಗೆ ಅವಕಾಶ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ JDS ಸದಸ್ಯರು ಕೂಡ ಧರಣಿಯನ್ನು ಮುಂದುವರಿಸ್ತಾರೆ. ಸುವರ್ಣಸೌಧದ ಸದನದ ಬಾವಿಗೆ ಇಳಿದು JDS ಕಡೆಯಿಂದ ಧರಣಿ ಆಗಿದೆ. ಇಲ್ಲಿ ಕೋರ್ಟಲ್ಲಿ ಮುನಿರತ್ನ ಅವರ ಕೇಸ್ ಇದೆ, ಅಲ್ಲಿ ಚರ್ಚೆಗೆ ಅವಕಾಶ ಇದೆ. ನನಗೆ ಅನ್ಯಾಯ ಆಗಿದೆ, ನನ್ನ ಕೇಸ್ ಬಗ್ಗೆ ಚರ್ಚೆ ಆಗಬೇಕು ಅಂತೇಳಿ, ಆದರೆ ಅದಕ್ಕೆ ಅವಕಾಶ ಇಲ್ಲ, ಕೊಡಲಿಲ್ಲ ಅಂತ ರೇವಣ್ಣ ಆಗ್ರಹ ಮಾಡ್ತಾರೆ. ಆದರೂ ಕೂಡ ಅವಕಾಶ ಕೊಡಲಿಲ್ಲ. ಅವಕಾಶ ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಧರಣಿ ಮುಂದುವರಿಯುತ್ತೆ. ವಿಧಾನಸಭೆಯಲ್ಲಿ ಶಾಸಕರ ನಡುವೆ ವಾಗ್ವಾದ ಆಗತ್ತೆ, ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗಿದೆ. ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಅಂತೂ ಇವತ್ತು ಜೋರಾಗಿತ್ತು. ಸರ್ಕಾರ ಬಂದು 18 ತಿಂಗಳಾದರೂ ಕೂಡ ಅನುದಾನ ಕೊಟ್ಟಿಲ್ಲ ಅಂತ ಬಿಜೆಪಿ ನಾಯಕರ ವಾದ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಶಾಸಕರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಯಿತು, ಅನುದಾನ ಕೊಡ್ತಾ ಇಲ್ಲ, ಅನುದಾನದಲ್ಲೂ ಕೂಡ ತಾರತಮ್ಯ ನಡೀತಾ ಇದೆ ಅಂತೇಳಿ ಇವತ್ತು ಅಧಿವೇಶನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಆಗಿರುವಂಥ ವಾಕ್ಸಮರ, ಒಂದು ಮುನಿರತ್ನ ಕೇಸ್ ವಿಚಾರವಾಗಿ, ಇನ್ನೊಂದು ಅನುದಾನದ ವಿಚಾರವಾಗಿ. ರೇವಣ್ಣ ಅವರ ಕೇಸ್ ಚರ್ಚೆಗೆ ಅಲ್ಲಿ ಅವಕಾಶ ಕೊಡಲಿಲ್ಲ, ಹಂಗಾಗಿ JDS ಕಡೆಯಿಂದ ಧರಣಿ ಮುಂದುವರಿತು. ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು. ಆವಾಗ ಶಾಸಕರ ಮಧ್ಯೆ ವಾದ ಪ್ರತಿವಾದ ಆಯಿತು, ವಾಗ್ವಾದ ಜೋರಾಗಿತ್ತು, ಕೈ ಮಿಲಾಯಿಸುವಂಥ ಹಂತ ಕೂಡ ಆ ಹಂತಕ್ಕೆ ಕೂಡ ಹೋಯಿತು. ಇವತ್ತು ನೋಡಿ, ಕಲಾಪ ಮುಂದೂಡಿದ ನಂತರ ಕಾಂಗ್ರೆಸ್ನ ನರೇಂದ್ರ ಸ್ವಾಮಿ ಹಾಗೂ JDSನ ರೇವಣ್ಣ, ಸಮೃದ್ಧಿ ಮಂಜುನಾಥ್ ನಡುವೆ ಜಟಾಪಟಿ ಆಗುತ್ತೆ. 3 ಜನರ ಮಧ್ಯೆ ರೇವಣ್ಣ ಮತ್ತು ನರೇಂದ್ರ ಸ್ವಾಮಿ ನಡುವೆ ಮಾತಿನ ಚಕಮಕಿ ಮುಂದುವರಿಯುತ್ತೆ. ಇಡೀ ನಿಮ್ಮ ಮನೆ ದಲಿತ ವಿರೋಧಿ, ಕೂತ್ಕೊಳ್ಳಯ್ಯ ಸುಮ್ಮನೆ ಅಂತೇಳಿ ರೇವಣ್ಣಗೆ ಏಕವಚನ ಪ್ರಯೋಗ ಮಾಡ್ತಾರೆ ಶಾಸಕ ನರೇಂದ್ರ ಸ್ವಾಮಿ. ಈ ವೇಳೆ ನೀನು ದಲಿತ, ಅವರನ್ನು ಬೆಂಬಲಿಸ್ತೀಯಾ ಅಂತ ಬಾವಿಯಿಂದ ಹೊರಗೆ ಬಾ ಅಂತೇಳಿ JDS ಶಾಸಕ ಸಮೃದ್ಧಿ ಮಂಜುನಾಥ್ಗೆ ನರೇಂದ್ರ ಸ್ವಾಮಿ ಅವರು ಹೇಳ್ತಾರೆ. ಈ ವೇಳೆ ಪರಸ್ಪರ ಕೈ ಮಿಲಾಯಿಸುವಂಥ ಹಂತ ಕೂಡ ಹೋಗುತ್ತೆ ಅಲ್ಲಿ. ಸೊ ಕೊನೆಗೆ DCM DK ಶಿವಕುಮಾರ್ ಮಧ್ಯೆ ಪ್ರವೇಶ ಮಾಡ್ತಾರೆ, ಸಮಾಧಾನ ಪಡಿಸ್ತಾರೆ. ಅದರ ಜೊತೆಗೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ಇವತ್ತು, ಅಂದರೆ ಈ ಅನುದಾನದ ವಿಚಾರವಾಗಿ. ಒಟ್ಟಿನಲ್ಲಿ ಅಧಿವೇಶನದ ಉದ್ದೇಶ ಇರೋದು ಏನು? ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದಕ್ಕೆ. ಕಾಲಹರಣ ಆಗ್ತಾ ಇದೆ, ಸುಖ ಸುಮ್ಮನೆ ಸಮಯ ವ್ಯರ್ಥ ಆಗ್ತಿದೆ. ಅಲ್ಲಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅದು ಆಗ್ತಾ ಇಲ್ಲ, ಅದು ಆಗೋದು ಇಲ್ಲ. ಈ ಕಡೆಯಿಂದ ಅವ್ರು ಗಲಾಟೆ ಮಾಡ್ತಾರೆ, ಆ ಕಡೆಯಿಂದ ಈ ಕಡೆಯಿಂದ ಇವ್ರು ಗಲಾಟೆ, ಆ ಕಡೆಯಿಂದ ಅವ್ರು ಗಲಾಟೆ ಮಾಡ್ತಾರೆ. ಕೊನೆಗೂ ಹಿಂಗೆ ಮಾಡಿದ್ರೆ ಸರಿ ಹೋಗಲ್ಲ ಅಂತೇಳಿ ಅದನ್ನು ಮುಂದಕ್ಕೆ ಹಾಕೋದು. ಒಂದಿನ ಕಂಪ್ಲೀಟ್ ಆಯಿತು, ನೆಕ್ಸ್ಟ್ ಬರ್ತಾರೆ, ಯಾವುದೋ ಒಂದು ವಿಚಾರವನ್ನು ತೆಗಿತಾರೆ, ಅಲ್ಲೇ ಮಧ್ಯದಲ್ಲಿ ಯಾರೋ ಒಬ್ಬ ಪ್ರವೇಶ ಮಾಡ್ತಾನೆ, ಗಲಾಟೆ ಆಗತ್ತೆ. ಸುಮ್ಮನಿರಿ ಅಂತ ಸ್ಪೀಕರ್ ಅವರು ಬಾಯ್ ಬಡಿತಾರೆ, ಆಗಲ್ಲ, ಬಾವಿಗಿಳಿತಾರೆ, ಹೋರಾಟ ಮಾಡ್ತಾರೆ, ಹೊರಗಡೆ ನರ್ತಾರೆ, ಸಭತ್ಯಾಗ ಆಗತ್ತೆ, ಮತ್ತೊಂದು ಮಗದೊಂದು ಎಲ್ಲ ಆಗತ್ತೆ. ಚರ್ಚೆ ಆಗೋದಿಲ್ಲ, ಅಲ್ಲಿ ಸಮಸ್ಯೆನೇ ಚರ್ಚೆ ಆಗೋದಿಲ್ಲ. ಇವತ್ತು ಹಂಗೆ ಆಯಿತು, ನೋಡೋಣ ಏನಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.